ಚನ್ನಪಟ್ಟಣದ ಎಲೆಕ್ಷನ್ನಲ್ಲಿ ಯೋಗೇಶ್ವರ್ ಗೆಲ್ಲುವಂತ ಗೆಲುವಿನ ನಿರೀಕ್ಷೆಯ ಶವಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನ ಸ್ವತಃ ಜಮೀರ್ ಅವರೇ ಜಡಿದ್ರು. ಜಮೀರ್ ಅಹ್ಮದನಷ್ಟು ಅಧಿಕಾರಕ್ಕ ರಾಜಕಾರಣಕ್ಕಾಗಿ ಓಲೈಸುವ, ಬಕೆಟ್ ಇಡುವ ಮತ್ತು ತುಪ್ಪ ಸವರುವ ಈ ಯಾವುದೇ ವ್ಯಕ್ತಿಯು ಕೂಡ ಕರ್ನಾಟಕದಲ್ಲಿ ಇನ್ನೊಬ್ಬರು ಅವರನ್ನ ಮೀರಿಸುವವರು ಹುಟ್ಟಿ ಬಂದಿಲ್ಲ. ಕುಮಾರಸ್ವಾಮಿ ಅಂತವರಿಗೆ ಅವರ ಕರಿಯ ಅಂತ ಅವರನ್ನ ಜರ್ದದ್ದು, ನಿಮ್ಮ ಇಡೀ ವಂಶವನ್ನೇ ನಾನು ಕೊಂಡುಕೊಳ್ತೇನೆ ಅನ್ನುವಂತ ಮಾತನಾಡಿದ್ದು ಅವರ ದುರಂಕಾರದ ಮತ್ತು ಉದ್ದಟತನದ ಪರಮಾವಧಿ ಅಷ್ಟೇ ಅಲ್ಲ, ಅವರ ನೀಚ ವ್ಯಕ್ತಿತ್ವದ ಪ್ರದರ್ಶನ. ಅಧಿಕಾರ ರಾಜಕಾರಣಕ್ಕಾಗಿ ತುಕಡೆ ಗ್ಯಾಂಗ್ ಅನ್ನ ಬಗಲಲ್ಲಿಟ್ಟುಕೊಂಡು ಬೆಳೆಯುವಂತ ಈ ಬದಮಾಶಿಗಳನ್ನ ನಾವಿವತ್ತು ರಕ್ಷಿಸ್ತಾ ಇದ್ದೇವೆ. ಕಪ್ಪು ದುಡಿಮೆಯ ಸಂಕೇತ, ಕಪ್ಪು ಅದ್ಭುತವಾದಂತ ಶ್ರೇಯಸ್ಸಿನ ಸಂಕೇತ, ವರ್ಕ್ ಕಲ್ಚರಿನ ಸಂಕೇತ, ಶ್ರಮಿಕ ಸಂಸ್ಕೃತಿಯ ಸಂಕೇತ. ಅದು ನೀವು ಅದನ್ನೇ ವ್ಯಂಗ್ಯ ಮಾಡಿದ್ದೀರಿ, ನೆನಪಿಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಚನ್ನಪಟ್ಟಣದ ಎಲೆಕ್ಷನ್ನು ಕೊನೆ ಗಳಿಗೆಯಲ್ಲಿ ಒಂದು ಮಾತಿಂದ ಬದಲಾಗತ್ತೆ ಅನ್ನುವಂಥದ್ದನ್ನು ಪ್ರಾಯಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಚುನಾವಣೆಯ ಹಣೆಬರವೇ ಹಾಗೆ. ತಿಂಗಳುಗಟ್ಟಲೆ ಒದ್ದಾಡಿ ಯಾವುದೋ ಒಂದು ನರೇಟಿವನ್ನು ಸೃಷ್ಟಿ ಮಾಡಿ ಸಿಕ್ಕಾಪಟ್ಟೆ ಪ್ರಚಾರದ ಬಿರುಸನ್ನು, ಸುಳ್ಳಿನ ಸರಮಾಲೆಯನ್ನೇ ಮತ್ತು ಆಳುವ ಮತ್ತು ಪ್ರತಿಪಕ್ಷದ ಮಧ್ಯೆ ಮಾತಿನ ಸಮರ ಇತ್ಯಾದಿ ಗಗನ ಮುಟ್ಟಿದರೂ ಕೂಡ ಕೊನೆಯ ಒಂದು ದಿನ ಎರಡು ದಿನದಲ್ಲಿ ಆಗುವಂಥ ಬದಲಾವಣೆ ಇದೆಯಲ್ಲ, ಅದೇ ರಿಸಲ್ಟ್ ಅನ್ನುವಂಥ ಹಂತದಲ್ಲಿ ನಾವು ನಿಂತಿದ್ದೇವೆ. ಅದು ಹಣ ಇರ್ಬೋದು, ಆಮಿಷ ಇರ್ಬೋದು, ನೀವು ವರ್ತಿಸುವ ವರ್ತನೆ ಇರ್ಬೋದು, ನಿಮ್ಮ ಮಾತಿರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ನಿರ್ಣಾಯಕವಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಹರಿಯಾಣದಲ್ಲಿ ನೋಡಿದ್ದೇವೆ. ಹರಿಯಾಣದಲ್ಲಿ ಯಾವಾಗ ಮೋದಿಯವರು ಮೂಢ ಅಸ್ತ್ರವನ್ನು ಬಳಸಿದ್ರೋ, ಕರ್ನಾಟಕದ ಬಿಟ್ಟಿ ಗ್ಯಾರಂಟಿಯ ಅವನತಿಯನ್ನು, ದಿವಾಳಿತನವನ್ನು ಮತ್ತು ಕೇವಲ 1.25 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಹೇಗೆ ಕಾಂಗೈಗೆ ಒಂದು ATM ಆಗಿದೆ, ಇಡೀ ದೇಶದ ಚುನಾವಣೆ ಎಲ್ಲೆಲ್ಲಿ ನಡೀತದೋ ಅಲ್ಲಿ ಕಾಂಗ್ರೆಸ್ಸಿಗೆ ದುಡ್ಡು ಕೊಡುವಂಥ, ಹಾಲು ಕರೆಯುವಂಥ ಹಸು ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಜನರ ಹಣವನ್ನು ಲೂಟಿ ಮಾಡಲಿಕ್ಕೆ ಅದು ಏಕಾಏಕಿಯಾಗಿ ನಿಂತಿದೆ. ಅದಕ್ಕೆ ಮೂಢ ಹಗರಣ ಸಾಕ್ಷಿ ಅನ್ನುವ ರೀತಿಯಲ್ಲಿ ಏನು ಮಾತಾಡಿದ್ರಲ್ಲ, ಅದು ಎಷ್ಟು ಪ್ರಭಾವ ಬೀರಿತು ಅಂತಂದರೆ ಎಲೆಕ್ಷನ್ನಿನ ರಿಸಲ್ಟನ್ನು ನೀವು ನೋಡಿದ್ದೀರಿ. ಹಾಗೆಯೇ ಚನ್ನಪಟ್ಟಣದಲ್ಲಿ ಯೋಗೇಶ್ವರು ಕಾಂಗ್ರೆಸ್ಸಿಗೆ ಬಂದ ತಕ್ಷಣ ಕಾಂಗ್ರೆಸ್ಸು ಅಲ್ಲಿ JDSನ ಅತ್ಯಂತ ಪ್ರಭಾವಿ ಕ್ಷೇತ್ರವಾದರೂ ಕೂಡ, ಯಾಕೆಂತಂದರೆ ಅಲ್ಲಿ ನಿರ್ಣಾಯಕವಾಗಿ 1,05,000 ಮತ ಒಕ್ಕಲಿಗರದಿದೆ, ಅದೇ ರೀತಿಯಲ್ಲಿ 40,000 ಮತ ಮುಸ್ಲಿಮರದಿದೆ. ಹಾಗೆಯೇ ಅಲ್ಲಿ ಒಂದು ಹಂತದ ಕಡೆಗಣಿಸಲಾರದ ಮಟ್ಟದಲ್ಲಿ ಕುರುಬರ ಮತವೂ ಇದೆ. ಹಾಗಾಗಿ ಅಲ್ಲಿ ಒಂದು ವಿಚಿತ್ರವಾದಂಥ ಪರಿಸ್ಥಿತಿ, JDSನ ಕಣ ಅದು. ಹಾಗಾಗಿ CP ಯೋಗೇಶ್ವರು BJPಗೆ ಹೋದಾಗೆಲ್ಲ ಸೋತಿದ್ದಾರೆ, ಕಾಂಗ್ರೆಸ್ಸಿಗೆ ಬಂದಾಗ ಗೆದ್ದಿದ್ದಾರೆ. ಇದು ಇತಿಹಾಸ. ಸುಲಭವಾಗಿ ಗೆಲ್ಲಬಹುದೇನೋ ಅನ್ನುವಂಥ ಒಂದು ಸಾಧ್ಯತೆ ಇತ್ತು. ಆದರೆ ಅಲ್ಲಿ ಒಂದು ಒಳಪೆಟ್ಟು ಇತ್ತು, ನೆನಪಿಡಬೇಕು ನೀವು. DK ಶಿವಕುಮಾರ್ ಅವರು ಚುನಾವಣೆಯಲ್ಲಿ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಯಾದಂಥ ಸಂದರ್ಭದಿಂದ ಮತ್ತು DK ಸುರೇಶ್ ಅವರು, ಮಂಜುನಾಥ್ ಅವರು ಎದುರು ಹೀನಾಯವಾಗಿ ಸೋತಿದ್ದರಿಂದ ಅವತ್ತಿನಿಂದ ಏನು ಮಾಡಿದ್ರು, ಚನ್ನಪಟ್ಟಣವನ್ನು ನಾನು ಹಿಡಿಬೇಕು, ನಾನೇ ಅಭ್ಯರ್ಥಿ ಅಂಥೇಳಿ ಅಲ್ಲಿ ಭರ್ಜರಿಯಾದಂಥ ಪ್ರಚಾರ ಮಾಡಿದರು, ಭರ್ಜರಿಯಾದಂಥ ಅನುದಾನವನ್ನು ಘೋಷಿಸಿದರು, ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ತೇವೆ ಅಂತ ಅಲ್ಲಿ ಪಟಾಕಿ ಸಿಡಿಸಿದ್ದು. ಅದರ ಅರ್ಥ ಏನಾಗಿತ್ತು ಅಂತಂದರೆ DK ಸುರೇಶ್ ಅವರನ್ನು ನಿಲ್ಲಿಸ್ತೇನೆ ಅನ್ನೋದಾಗಿತ್ತು. ಆದರೆ ಅವರಿಗೂ ಪುಕ ಇತ್ತು. ಯಾಕೆಂತಂದ್ರೆ ಅದು JDSನ ಗಂಡು ಮೆಟ್ಟಿನ ನೆಲ. ಅಲ್ಲಿ
ಕುಮಾರಸ್ವಾಮಿಯ ಟೀಮನ್ನು ಸೋಲಿಸುವುದಷ್ಟು ಸುಲಭ ಇರಲಿಲ್ಲ. ಆದ್ದರಿಂದಲೇ ಅವರು ಡಿ ಕೆ ಸುರೇಶ್ ಅವರನ್ನು ನಿಲ್ಲಿಸುವಂಥ ನಿರ್ಣಾಯಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ನೀವು ನೆನಪಿಡಬೇಕು. ಅದಲ್ಲದೆ ಇದ್ದರೆ ಸಿ ಪಿ ಯೋಗೇಶ್ವರಿಗೆ ಯಾಕೆ ಗಾಳ ಹಾಕ್ತಾರೆ ಅವರು? ದೆಹಲಿಯಲ್ಲಿ ರಹಸ್ಯ ಮಾತುಕತೆಯನ್ನು ಮಾಡಿ ಸಿ ಪಿ ಯೋಗೇಶ್ವರನ್ನು ಕಾಂಗ್ರೆಸ್ಸಿಗೆ ತರುವ ಕೆಲಸವನ್ನು ಡಿ ಕೆ ಶಿ ಮಾಡ್ತಿರಲಿಲ್ಲ. ಡಿ ಕೆ ಶಿ ಅವರಿಗೆ ತನ್ನ ತಮ್ಮ ಈಗ ಮನೆಯಲ್ಲಿ ಖಾಲಿ ಹೊಡಿತಾ ಇದ್ದಾರೆ. ಅವರು ಯಾವುದೇ ಅಧಿಕಾರ ಇಲ್ಲ. ಅವರನ್ನು ಸುಲಭವಾಗಿ ವಿಧಾನಸೌಧದ ಮೆಟ್ಲು ಹತ್ತಿಸಬಹುದಿತ್ತು. ಆದರೆ ಅದು ಸುಲಭ ಆಗಲ್ಲ ಅನ್ನುವಂಥ ನಿರೀಕ್ಷೆ ಅವರಿಗಿದ್ದದ್ರಿಂದಲೇ ಒಂದು ಅರ್ಥದಲ್ಲಿ ಯೋಗಿಯನ್ನು ತಂದು ಇಲ್ಲಿ ಬಲಿಪಶು ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೇನೋ ಗೊತ್ತಿಲ್ಲ. ಆದರೆ ಯೋಗೇಶ್ವರ್ ಅವರು ಕಾಂಗ್ರೆಸ್ಸಿಗೆ ಹೋದ ಮೇಲೆ ಎಲ್ಲೋ ಒಂದು ಕಡೆ ಚನ್ನಪಟ್ಟಣದ ಗೆಲುವು ಅಲ್ಲಿ ಗೋಚರಿಸ್ತಾ ಇತ್ತು. ಆದರೆ ಒಂದು ದಿನ ಇನ್ನು ಪ್ರಚಾರಕ್ಕೆ ಬಾಕಿ ಇದ್ದಂಥ ಹೊತ್ತಿನಲ್ಲಿ ಆದಿತ್ಯವಾರ ಸಂಜೆ ಒಂದು ಈ ಲ್ಯಾಂಡ್ ಮಾಫಿಯಾ ಏನಿತ್ತು ವಕ್ಫಿಂದು, ಆ ವಕ್ಫಿನ ಲ್ಯಾಂಡ್ ಮಾಫಿಯಾ ಆ ಜೆಹಾದಿಯನ್ನು ತೀವ್ರವಾಗಿ ಹುಟ್ಟುಹಾಕಿ ಇಡೀ ಕಾಂಗ್ರೆಸ್ಸಿನ ವಿರುದ್ಧ ಜನಾಕ್ರೋಶ ಹುಟ್ಟುವಂತೆ ಮಾಡಿ ರೈತರಂತೂ ಬೀದಿಯಲ್ಲಿ ಕಾಂಗ್ರೆಸ್ಸನ್ನು ಶಪಿಸುವಾಗಾಯಿತು. ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಚಾರಿತ್ರಿಕವಾಗಿ ಎಲ್ಲ ರೀತಿಯಲ್ಲೂ ವಕ್ಫು ತನ್ನ ನೆಲ ಅಂತ ದಾಳಿ ಮಾಡಿದ್ರಿಂದ ಕರ್ನಾಟಕ ಇಡೀ ರಾಷ್ಟ್ರದ ವಿವಾದಾತ್ಮಕವಾದಂಥ ಒಂದು ಕ್ಷೇತ್ರ ಆಯಿತು. ಇಡೀ ಹಿಂದೂಗಳು ಒಂದು ರೀತಿಯಲ್ಲಿ ಧ್ರುವೀಕರಣ ಆಗುವಾಗಾಯಿತು. ಕರ್ನಾಟಕದ ಒಂದು ಮಾಡೆಲ್ ಇದೆಯಲ್ಲ, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೆ 24ರ ಚುನಾವಣೆಯಲ್ಲಿ ಮೋದಿ ಅವರು ಘೋಷಿಸಿದರು, ನಿಮ್ಮ ನೆಲ ನಿಮ್ಮದಾಗಿರುವುದಿಲ್ಲ, ನಿಮ್ಮ ಆಸ್ತಿ ಬಿಡಿ, ನಿಮ್ಮ ಆಭರಣ ಕೂಡ ನಿಮ್ಮ ಕೈಯಲ್ಲಿರುವುದಿಲ್ಲ, ನೆನಪಿಡಿ, ಅದೆಲ್ಲವನ್ನ ಕಾಂಗ್ರೆಸ್ ಕಿತ್ಕೊಳ್ತದೆ. ಅದರ ಒಂದು ಮಾಡೆಲ್ ಇದು ಅನ್ನುವ ರೀತಿಯಲ್ಲಿ ಇಡೀ ದೇಶಕ್ಕೆ ಕಾಂಗ್ರೆಸ್ಸಿನ ಈ ವಕ್ಫ್ ವಿವಾದ ಇದೆಯಲ್ಲ, ಅದು ಒಂದು ಮಾಡೆಲ್ ಅನ್ನುವ ರೀತಿಯಲ್ಲಿ ಪ್ರಚುರಪಡಿಸಲ್ಪಟ್ಟಿತು. ಹಾಗಾದರೆ ಇದರ ಕೀಪಿನ್ ಯಾರು? ಜಮೀರ್ ಅಹ್ಮದ್ ಆಡಿದ ಪ್ರತಿ ಮಾತುಗಳು ವಿವಾದ ಆಯಿತು. ಹಾಗಾದರೆ ಜಮೀರ್ ಅಹ್ಮದ್ ಮಾತ್ರ ಮುಂದಾದರೆ ಅಂತ ಕೇಳಿದ್ರೆ ಇಲ್ಲ, ಮುಖ್ಯಮಂತ್ರಿ ಅವರು ಏನು ಆದೇಶ ಕೊಟ್ಟಿದ್ದಾರೋ ಆ ರೀತಿಯಲ್ಲಿ ನಾನು ಮಾಡಿದ್ದೇನೆ. ಹೀಗಾಗಿ ಇಡೀದಾಗಿ ಉಪಚುನಾವಣೆಯ ಅಬ್ಬರ ಏನು ಆರಂಭ ಆಗ್ತಾ ಇತ್ತೋ ಆವಾಗಲೇ 3 ಕ್ಷೇತ್ರಕ್ಕೂ ವಕ್ಫ್ ಜೆಹಾದಿ ಈ ನೆಲ ನುಂಗುವಂಥ ಒಂದು ವಿವಾದ ಇದೆಯಲ್ಲ, ಅದು ಬಿಸಿ ತುಪ್ಪ ಆಯಿತು. ಸ್ವತಃ ಕಾಂಗ್ರೆಸ್ಸಿಗರೇ ಜಮೀರ್ ಅಹ್ಮದ್ ಅವರ ನಾಲಿಗೆಯನ್ನು ಕಂಟ್ರೋಲ್ ಮಾಡಿ, ಇಲ್ಲದೇ ಇದ್ರೆ ಇದು ದುಬಾರಿ ಆಗತ್ತೆ ಅಂತ ಹೇಳ್ತಾ ಬಂದರು. ಆದರೆ ಈಗ ಚನ್ನಪಟ್ಟಣದ ಎಲೆಕ್ಷನ್ನಲ್ಲಿ ಯೋಗೇಶ್ವರ್ ಗೆಲುವಿನ ನಿರೀಕ್ಷೆಯ ಶವಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನು ಸ್ವತಃ ಜಮೀರ್ ಅವರೇ ಜಡಿದ್ರು. ಅವರ ಬಚ್ಚಲು ಬಾಯಿ, ಅಸಂಸ್ಕೃತವಾದಂಥ ಮಾತು, ಆ ಅಹಂಕಾರ, ದರ್ಪ, ತಾನು ಸಚಿವನಾಗಿದ್ದೇನೆ, ಅಧಿಕಾರದಲ್ಲಿದ್ದೇನೆ, ನಾನೇನು ಮಾತಾಡಿದರೂ ನಡೀತದೆ, ಯಾಕೆ ಅಂತಂದರೆ ನಾನು ಮುಖ್ಯಮಂತ್ರಿಗಳ ಚೇಲ ಬಂಟ, ಹಿಂದೆ ದೇವೇಗೌಡರ ಗರಡಿಯಲ್ಲಿ ಬೆಳೆದವರು, ದೇವೇಗೌಡರೇ ಇವರಿಗೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಕೊಟ್ಟದ್ದು, ದೇವೇಗೌಡರೇ ನನ್ನ ಮಾನಸ ಪುತ್ರ ಅನ್ನುವ ರೀತಿಯಲ್ಲಿ ಬೆಳೆಸಿದ್ದು, ಆಮೇಲೆ ಕುಮಾರಸ್ವಾಮಿ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿ ಅವರ ಚಮಚಾಗಿರಿ ಮಾಡಿ ಕುಮಾರಸ್ವಾಮಿಯ ಗರಡಿಯಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿದರು. ಯಡಿಯೂರಪ್ಪನವರ ಒಂದು BJPಯ ಒಟ್ಟಿಗೆ 2020 ಅಧಿಕಾರ ಮಾಡುವಾಗ ಇದೇ ಜಮೀರ್ ಅಹ್ಮದ್ ಶಾಸಕರನ್ನು, ಕುಮಾರಸ್ವಾಮಿ ಅವರನ್ನು ಕರ್ಕೊಂಡು ಬಸ್ ಡ್ರೈವ್ ಬಂದದ್ದನ್ನು ಇನ್ನೂ ಜನ ಮರ್ತಿಲ್ಲ. ಆವಾಗಲೂ ಬೇಕಾದಷ್ಟು ಚೇಲಾಗಿರಿ, ಬೇಕಾದಷ್ಟು ಓಲೈಕೆ. ಜಮೀರ್ ಅಹ್ಮದನಷ್ಟು ರಾಜಕಾರಣಕ್ಕಾಗಿ ಓಲೈಸುವ, ಬಕೆಟ್ ಇಡುವ ಮತ್ತು ತುಪ್ಪ ಸವರುವ ಈ ಯಾವುದೇ ವ್ಯಕ್ತಿಯೂ ಕೂಡ ಕರ್ನಾಟಕದಲ್ಲಿ ಇನ್ನೊಬ್ಬರು ಅವರನ್ನು ಮೀರಿಸುವವರು ಹುಟ್ಟಿ ಬಂದಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಜ್ಜತೆಯಿಂದ, ಲಜ್ಜೆಗೆಟ್ಟು, ನಾಚಿಕೆಗೇಡಿತನದಿಂದ ತನ್ನ ಇಡೀ ವ್ಯಕ್ತಿತ್ವವನ್ನು ಮುಷ್ಟಿಯನ್ನು ಮಾಡಿಕೊಂಡು ಪಾದ ನೆಕ್ಕುವಂಥ ಒಂದು ರಾಜಕಾರಣ ಏನಾದರೂ ಮಾಡುತ್ತಾ ಬಂದದ್ದಿದ್ದರೆ ಅದು ಜಮೀರ್ ಅಹ್ಮದ್ ಅವರ ಶ್ರೇಯಸ್ಸು. ಜಮೀರ್ ಅಹ್ಮದ್ ಅವರ ಭಾಷೆಗೆ ಯಾವುದೇ ರೀತಿಯ ಲಂಗು ಲಗಾಮಿಲ್ಲ. ಅವರು ತಿಳ್ಕೊಂಡಿದ್ದಾರೆ, ನಾನು ಉರ್ದುನಲ್ಲಿ ಮಾತಾಡಿಬಿಟ್ರೆ
ಯಾರಿಗೂ ಅರ್ಥ ಆಗೋದಿಲ್ಲ ಅಂತ. ಇವತ್ತು ಉರ್ದು ಅಲ್ಲ, ಅದರ ಅಪ್ಪನ ಭಾಷೆ ಮಾತಾಡಿದರೂ ಅರ್ಥ ಆಗುತ್ತೆ ಜನಕ್ಕೆ. ಅಷ್ಟರ ಮಟ್ಟಿಗೆ ಪ್ರಪಂಚ ಬೆಳೆದಿದೆ, ಸೋಷಿಯಲ್ ಮೀಡಿಯಾ ಬೆಳೆದಿದೆ. ಇದೇ ಆದಿತ್ಯವಾರ ಸಂಜೆ ಅವರು ಚನ್ನಪಟ್ಟಣದಲ್ಲಿ ಏನು ಮಾಡ್ತು ಕಾಂಗ್ರೆಸ್ಸು, ಕೊನೆ ಗಳಿಗೆಯವರೆಗೂ ಜಮೀರ್ ಅವರನ್ನು ಕಣಕ್ಕಿಳಿಸಿರಲಿಲ್ಲ. ಇವರ ಮಾತು ಮನೆ ಕೆಡಿಸಬಹುದು ಅನ್ನುವಂಥ ಒಂದು ಊಹೆ ಅವರಿಗಿತ್ತು. ಆದರೆ ಕೊನೆಗೇನಾಯಿತು, 40,000 ಓಟಿದೆ ಮುಸ್ಲಿಮರದು. ಮತ್ತು ಮುಸ್ಲಿಮರು ಕೂಡ ಸಂಪೂರ್ಣವಾಗಿ 100% ಕೇಂದ್ರೀಕೃತವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಅನ್ನುವಂಥ ನಂಬಿಕೆ ಇರಲಿಲ್ಲ. ಅಲ್ಲಿ ಜನತಾದಳದ ಪ್ರಭಾವ ಇನ್ನೂ ಉಳಿದಿದೆ, ಕುಮಾರಸ್ವಾಮಿ ಅವರ ಪ್ರಭಾವ ಇನ್ನೂ ಉಳಿದಿದೆ. ದೇವೇಗೌಡರು ಅಸೌಖ್ಯ ಆದರೂ ಕೂಡ ವೇದಿಕೆಯೇರಿ ಅದ್ಭುತವಾದಂಥ ಮಾತುಗಳನ್ನಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮುಸ್ಲಿಮರ ಮತ ಕೈ ತಪ್ಪಬಹುದು, ಅಥವಾ ಅದು ಡಿವೈಡ್ ಆಗ್ಬೋದು, ಅದು ನಮಗೆ ತೊಂದರೆ ಆಗ್ಬೋದು ಅನ್ನುವ ಕಾರಣಕ್ಕಾಗಿ ಕೊನೆಯ ಗಳಿಗೆಯಲ್ಲಿ ಜಮೀರ್ ಅಹ್ಮದ್ ಅವರನ್ನು ಬ್ಯಾಟಿಂಗಿಗೆ ಇಳಿಸಿದರು. ಆದರೆ ಸಂಪೂರ್ಣವಾಗಿ ಮ್ಯಾಚನ್ನು ಕೆಡಿಸಿ ಯಾವುದೇ ರೀತಿಯಲ್ಲೂ ಇನ್ನು ಗೆಲುವಿನ ನಿರೀಕ್ಷೆಯೇ ಇಲ್ಲವೇನೋ ಅನ್ನುವ ಮಟ್ಟಕ್ಕೆ ಆ ಫೀಲ್ಡನ್ನು ಕೆಡಿಸಿ ಬಂದರು. ಕರಿಯ ಕುಮಾರಸ್ವಾಮಿ ಅನ್ನುವಂಥ ಮಾತನ್ನು ಏಕವಚನದಲ್ಲಿ ಆಡಿದರು. ಪೈಸವನ್ನು ಒಟ್ಟು ಮಾಡಿ ನಾವು ಮುಸ್ಲಿಮರು ನಿನ್ನ ಇಡೀ ವಂಶವನ್ನು ಕೊಂಡುಕೊಳ್ತೇವೆ ಅನ್ನುವಂಥ ಉದ್ದಟತನದನ್ನು ಮಾತಾಡಿದರು. ಕೋರ್ಟ್ ಕೂಡ ಹೇಳಿದೆ, ಸುಪ್ರೀಂ ಕೋರ್ಟ್, ಯಾವುದೇ ವ್ಯಕ್ತಿಯ ದೌರ್ಬಲ್ಯವನ್ನು, ಬಣ್ಣವನ್ನು, ಅಂಗೌನತೆಯನ್ನು ಎಲ್ಲಿಯೂ ಸಾರ್ವಜನಿಕವಾಗಿ ಬಳಸಬಾರದು, ಬಳಸಿದರೆ ಅದು ಮಹಾಕ್ರೌರ್ಯ. ಆಮೇಲೆ IPC 504 ಪ್ರಕಾರ ನಿಂದನೆ ಇದೆಯಲ್ಲ, ಈ ಬಣ್ಣವನ್ನು ಬಳಸಿ ಅಥವಾ ಅವರ ವ್ಯಕ್ತಿತ್ವದ ದೌರ್ಬಲ್ಯವನ್ನು ಬಳಸಿ ನೀವು ಮಾತಾಡಿದರೆ ಅದು ಶಿಕ್ಷಾರ್ಹ ಅಪರಾಧ. ಈಗಾಗಲೇ ಜಮೀರ್ ಅವರ ನಾಲಿಗೆಯ ತುರುಸುವಿಕೆಗೆ, ಈ ನಾಲಿಗೆಯ ನೀಚತನಕ್ಕೆ, ಸಿದ್ದರಾಮಯ್ಯನವರ ಓಲೈಕೆಯ ರಾಜಕಾರಣಕ್ಕೆ ಪೊಲೀಸ್ ಕೇಸ್ ಆಗಿದೆ. ಮತ್ತೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗಿದೆ. ಕರಿಯ ಕುಮಾರಸ್ವಾಮಿ ಮಾತಾಡಿದ್ದನ್ನು ಕೇಳಿ, ಅವರು ಉರ್ದುನಲ್ಲಿ ಯಾವ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡಿ. बीजेपी से खतरनाक कालिया कुमारस्वामी कर को तो वापस घर को वापस आज वापसी कती. कुमारस्वामी तेरी बोली बोल, एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी. ಜಮೀರ್ ಅಹ್ಮದ್ ಅವರ ನಾಲಿಗೆಯ ಈ ಕೆಡಕುತನ, ನೀಚತನ, ಈ ಬಚ್ಚಲು ಬಾಯಿಯ ಪ್ರದರ್ಶನ ಇದು ಹೊಸ್ತಲ್ಲ. ಅವರು ರಾಜಕಾರಣದಲ್ಲಿ ತನ್ನ ಇಡೀ ಅವಧಿಯಲ್ಲಿ ಇಲ್ಲಿಯವರೆಗೆ ಏನು ಮಾಡಿದ್ದಾರೆ, ಕ್ಷೇತ್ರಕ್ಕೆ ಸ್ವತಃ ಮುಸ್ಲಿಂ ಬಂಧುಗಳಿಗೆ ಏನು ಮಾಡಿದ್ದಾರೆ ಅನ್ನೋದನ್ನು ನೀವು ಪ್ರಶ್ನೆ ಹಾಕಿದರೆ ನಿಮಗೆ 0.1 ಪಾಯಿಂಟ್ ಕೂಡ ನಿಮಗೆ ಅವರ ಅಭಿವೃದ್ಧಿಯ ಕೆಲಸಗಳು ಕಾಣೋದಿಲ್ಲ. ಅವರ ಸಮಾಜಕ್ಕೆ ಪೂರಕವಾಗಿ ಮಾಡಿದ ಕೆಲಸಗಳು ಕಾಣೋದಿಲ್ಲ. ರೌಡಿಸಮನ್ನು ಬೆಳೆಸಿದ್ದು, ಗುಂಪುಗಾರಿಕೆಯನ್ನು ಬೆಳೆಸಿದ್ದು, ಹಿಂದೂಗಳ ಎದುರು ಮುಸ್ಲಿಂ ಸಮುದಾಯವನ್ನು ಎತ್ತಿ ಕಟ್ಟಿದ್ದು, ಅವರ ಖಾಸಗಿ ವಲಯದಲ್ಲಿ ಹಿಂದೂ ಧರ್ಮವನ್ನು, ಕೃಷ್ಣನನ್ನು, ರಾಮನನ್ನು ಯಾರನ್ನೂ ಬಿಡದೇ ಅವಾಚ್ಯ ಶಬ್ದಗಳಲ್ಲಿ ಮಾತಾಡಿದ್ದು, ಇವೆಲ್ಲವನ್ನ ಅವರ ಸಾಧನೆ ಅಂತ ಒಂದು ದಾಖಲಿಸ್ಬೋದು ಅಂತ ಬಿಟ್ಟರೆ ಎಲ್ಲಿಯೂ ಅವರು ಈ ನಾಡಿಗಾಗಬಹುದು, ಈ ಭಾಷೆಗಾಗ್ಬೋದು, ಈ ಜನಾಂಗಕ್ಕಾಗ್ಬೋದು, ಸ್ವತಃ ಅವರದೇ ಜನಾಂಗಕ್ಕಾಗ್ಬೋದು ಏನನ್ನೂ ಮಾಡಿಲ್ಲ. ಕೆಲವು ಟ್ರಾನ್ಸ್ಫರು ಅದು ಇದು, ಯಾರೋ ರೌಡಿಸಮು, ಕೊಲೆಗಡಕರು, ದೇಶದ್ರೋಹಿಗಳು, ಸ್ಲೀಪರ್ ಸೆಲ್ಗಳು ಅವರ ರಕ್ಷಣೆಗೆ ನಿಂತಿರಬಹುದೇ ಹೊರತು ಯಾವುದೇ ಸಾಮಾಜಿಕವಾದಂಥ ತನ್ನ ರಾಜಕೀಯ ಜೀವನದಲ್ಲಿ ಒಳಿತನ್ನು ಮಾಡಿದ್ದನ್ನು 1% ನಿಮಗೆ ಸಿಗೋದಿಲ್ಲ. ಕುಮಾರಸ್ವಾಮಿ ಅಂಥವರಿಗೆ ಅವರ ಕರಿಯ ಅಂತ ಅವರನ್ನು ಜರ್ದದ್ದು, ನಿಮ್ಮ ಇಡೀ ವಂಶವನ್ನೇ ನಾನು ಕೊಂಡುಕೊಳ್ತೇನೆ ಅನ್ನುವಂಥ ಮಾತನ್ನಾಡಿದ್ದು ಅವರ ದುರಂಕಾರದ ಮತ್ತು ಉದ್ದಟತನದ ಪರಮಾವಧಿ ಅಷ್ಟೇ ಅಲ್ಲ, ಅವರ ನೀಚ ವ್ಯಕ್ತಿತ್ವದ ಪ್ರದರ್ಶನ ಅದು. ಇದು ಕೇವಲ ಜಮೀರ್ ಅಹ್ಮದ್ ಅಂತ ಭಾವಿಸಬೇಡಿ, ಕಾಂಗ್ರೆಸ್ಸಿನ ಸಂಸ್ಕೃತಿ ಇದು. ಈಗ ಜಾತಿ ಗಣತಿ ಅದು ಇದು ಅಂತಾರೆ, ತಳ ಸಮುದಾಯ, ದಲಿತರು ಅಲ್ಲಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಒಟ್ಟಿಗೆ
ಕೇಸರಿಬಾತ್ ಮಾಡುವಾಗ ದಲಿತರಿದ್ದೀರಾ ಅಂತ ಕೇಳ್ತಾರೆ ಇದೇ ರಾಹುಲ್ ಗಾಂಧಿ. ಆದರೆ ಈ ದೇಶದ ಒಂದು ಅದ್ಭುತದಲ್ಲಿ ಅದ್ಭುತ, ಈ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯದಲ್ಲಿ ಸೌಂದರ್ಯ, ಶಕ್ತಿಯಲ್ಲಿ ಶಕ್ತಿ, ದೇಶದ ಪ್ರಥಮ ಪ್ರಜೆಯಾಗಿ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಅವರು ಆಯ್ಕೆಯಾದದ್ದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಸಂದಂಥ ಮಹಾನ್ ಕಾಣಿಕೆ ಅಂತ ನಾನು ಭಾವಿಸ್ತೇನೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಆ ಒಂದು ಸಾಧಕ ಮಹಿಳೆ, ಸಾರ್ಥಕ ಮಹಿಳೆ, ಒಂದು ಪ್ರಜಾಪ್ರಭುತ್ವದ ಮೌಲ್ಯ ಸಾಮಾಜೀಕರಣಗೊಂಡ್ರೆ ಶಕ್ತಿಯುತವಾಗಿ ಅದು ಯಾವ ರೀತಿಯಲ್ಲಿ ಒಂದು ಫಲಪ್ರದವಾಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ ಅದು. ಆದರೆ ಅವರ ಬಣ್ಣವನ್ನೂ ಇಟ್ಟುಕೊಂಡು ಜರದಂಥ ದರಿದ್ರ ಸಂಸ್ಕೃತಿ ಕಾಂಗ್ರೆಸ್ನಿಗರದು. ಇದೇ ಉಪರಾಷ್ಟ್ರಪತಿ ಅವರ ಇಡೀ ಬಾಡಿ ಲ್ಯಾಂಗ್ವೇಜನ್ನು, ವಯಸ್ಸಾಗಿದೆ, ಅವರಿಗೆ ಅನಾರೋಗ್ಯ ಇದೆ, ಅವರ ಬಾಡಿ ಲ್ಯಾಂಗ್ವೇಜನ್ನು ವ್ಯಂಗ್ಯ ಮಾಡಿದಂಥ ಕಲ್ಚರ್ ಇದ್ದರೆ ಅದು ಕಾಂಗ್ರೆಸ್ಸು ಇಂಡಿ ಕೂಟದ ಸಂಸ್ಕೃತಿ. ಯಾರನ್ನು ಬಿಟ್ಟಿಲ್ಲ ಅವರು, ಯಾರನ್ನು ಬೇಕಾದರೂ ಮಾತಾಡ್ತಾರೆ. ಒಂದು ಸಮಾಜ ಅಂತ ಇಲ್ಲ, ಸಂಸ್ಕೃತಿ ಅಂತಿಲ್ಲ, ವ್ಯಕ್ತಿತ್ವ ಅಂತಿಲ್ಲ, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲ. ಅದಕ್ಕೆ ಇಂಥ ಹುಳುಗಳು ಆ ಕಾಂಗ್ರೆಸ್ಸಿನ ಕೊಳಕು ಸಂಸ್ಕೃತಿಯ ಸಾಕ್ಷಿ ಪ್ರಜ್ಞೆಗಳು ಇವರೆಲ್ಲ. ಸಮಾಜದಲ್ಲಿ ಇಂಥವರನ್ನು ಆರಿಸಿ ಕಳಿಸ್ತೇವಲ್ಲ, ನಮಗೆ ಯಾವುದರಲ್ಲಿ ಹೊಡ್ಕೋಬೇಕು ಹೇಳಿ? ಬಿಟ್ಟಿ ಭಾಗ್ಯವನ್ನು ತಂದರು, ಮಾನಹರಾಜ್ ಹಾಕಿದರು, ಆತ್ಮಾಭಿಮಾನವನ್ನು ಕೊಂದರು, ರಾಜ್ಯವನ್ನು ದಿವಾಳಿ ಮಾಡಿದರು. IT ಸಿಟಿ, ಕೂಲ್ ಬೆಂಗಳೂರು, ಗ್ರೀನ್ ಸಿಟಿ ಅನ್ನುವಂಥ ಒಂದು ಗೌರವದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಶಕ್ತವಾಗಿ ಬೆಳೆದಿದ್ದಂಥ ಕರ್ನಾಟಕದ ಒಟ್ಟು ಚರಿತ್ರೆಯನ್ನು ನಾಮಾವಶೇಷ ಮಾಡದಿದ್ದರೆ ಇದೇ ಕಾಂಗ್ರೆಸ್ ಸರ್ಕಾರ. ಆದರೂ ಕೂಡ ನಾವು ಅವರಿಗೆ ಜೈ ಹಾಕ್ತೇವಲ್ಲ, ನಮಗೆ ಯಾವುದರಲ್ಲಿ ಹೊಡ್ಕೋಬೇಕು ಹೇಳಿ? ಇಂಥ ಹುಳುಗಳನ್ನು, ಇಂಥ ನೀಚರನ್ನು ಸಾರ್ವಜನಿಕವಾಗಿ ಉಂಡ ಮನೆಯ ಗಳ ಎಣಿಸುವಂಥ ಕೃತಜ್ಞರನ್ನು ನಾವು ಪೋಷಿಸ್ತೇವೆ. ಧರ್ಮವನ್ನು, ಮತವನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದು ತನ್ನ ಜನ್ಮಸಿದ್ಧ ಹಕ್ಕು ಅನ್ನುವ ಹಾಗೆ ಮುಸ್ಲಿಮರನ್ನು ಕೆರಳಿಸುವುದು, ಹಿಂದೂಗಳನ್ನು ಕೆರಳಿಸುವುದು, ಇದು ಇವರ ಜೀವನ ಧರ್ಮ. ಒಗ್ಗಡಿಸುವುದಲ್ಲ, ಸಮ್ಯಕ್ ಪ್ರಜ್ಞೆ ಅಲ್ಲ, ಸಮೂಹವನ್ನು ಒಟ್ಟಿಗಿಟ್ಟುಕೊಂಡು ಬದುಕಬೇಕು ಅಂತಿಲ್ಲ. ಅಧಿಕಾರ ರಾಜಕಾರಣಕ್ಕಾಗಿ ತುಕಡೆ ತುಕಡೆ ಗ್ಯಾಂಗನ್ನು ಬಗಲಲ್ಲಿಟ್ಟುಕೊಂಡು ಬೆಳೆಯುವಂಥ ಈ ಬದಮಾಶಿಗಳನ್ನು ನಾವಿವತ್ತು ರಕ್ಷಿಸ್ತಾ ಇದ್ದೇವೆ. ಕುಮಾರಸ್ವಾಮಿ ಯಾರು? ಒಕ್ಕಲಿಗ ಸಮುದಾಯದ ನಾಯಕ. ಒಕ್ಕಲಿಗರು ಯಾರು? ಅನ್ನದಾತರು, ರೈತರು. ಜಮೀರ್ ಅಹ್ಮದ್ ಅವರ ಈ ನಾಲಿಗೆ ತುರುಕೆಯ ಮಾತು ಎಲ್ಲಿಗೆ ಹೋಗಿ ನಿಲ್ತದೆ? ಪಿಸ್ತಾ ಗಿಸ್ತಾ ತಿಂದುಕೊಂಡು, ಡ್ರೈ ಫ್ರೂಟ್ಸ್ ತಿಂದುಕೊಂಡು ಅದನ್ನು ಬೇರೆಯವ್ರಿಗೆ ಕೊಡಬೇಕಾದ್ರೆ ಥೂ ಅಂತ ಉಗಿದು ಕೊಡುವಂಥ ಈ ಬೆಳ್ಳಗಿನ ಜನಾಂಗ, ಈ ನೆಲದ ಜನಾಂಗ ಅಲ್ಲ ಇದು. ಇದು ಬಂದದ್ದು, ಆವರಿಸಿದ್ದು, ಹೊಡೆದು ಬಡಿದು ರಕ್ತಪಾತ ಮಾಡಿ ಈ ನೆಲವನ್ನು ಕಬಳಿಸಿದ್ದು. ಈಗ ಪ್ರಜಾಪ್ರಭುತ್ವದ ನೆಲೆಯಲ್ಲೂ ಕೂಡ ಇಡೀ ದೇಶವೇ ನಮ್ಮದು ಅಂತ ವಕ್ಫ್ ಕಾಯ್ದೆಯನ್ನು ಇಟ್ಟುಕೊಂಡು ಹೊರಟಂಥ ಜೆಹಾದಿಗಳು ಇವರು ಬೆಳಗಿರ್ತಾರೆ. ಆದರೆ ಬಿಸಿಲು ಬೆಂಕಿ ಅನ್ನೋದೇನೆ ನೆಲದಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ದುಡಿಯುವಂಥ ಈ ರೈತರ ಸಮುದಾಯದ ಕಲರ್ ಯಾವುದು? ಬಣ್ಣ ಯಾವುದು? ಕಪ್ಪು. ಕಪ್ಪು ದುಡಿಮೆಯ ಸಂಕೇತ. ಕಪ್ಪು ರೈತರ ಒಂದು ಅದ್ಭುತವಾದಂಥ ಶ್ರೇಯಸ್ಸಿನ ಸಂಕೇತ, ವರ್ಕ್ ಕಲ್ಚರಿನ ಸಂಕೇತ, ಶ್ರಮಿಕ ಸಂಸ್ಕೃತಿಯ ಸಂಕೇತ ಅದು. ನೀವು ಅದನ್ನೇ ವ್ಯಂಗ್ಯ ಮಾಡಿದ್ದೀರಿ, ನೆನಪಿಡಿ. ಇಡೀ ದೇಶದ ಅನ್ನದಾತರನ್ನ ಇವತ್ತು ನೀವು ವ್ಯಂಗ್ಯ ಮಾಡಿದ್ದೀರಿ. ರೈತನೇ ಈ ದೇಶದ ಬೆನ್ನೆಲುಬು, ಅನ್ನದಾತ ಅಂತ ಬಾಯಲ್ಲಿ ಬೊಗಳ್ತೀರಿ, ಆದರೆ ಕೃತಿಯಲ್ಲಿ ಏನು ಮಾಡ್ತೀರಿ? ಅವರ ಬಣ್ಣವನ್ನು ಇಟ್ಟುಕೊಂಡು ಮಾತಾಡ್ತೀರಿ. ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ ಅಲ್ಲದೆ ಇದ್ದರೆ ನಿಮ್ಮ ರಾಜಕೀಯ ಜೀವನ ಎಲ್ಲಿ ಹೋಗಿತ್ತು? ಒಂದು ಸಾರಿ ನೀವು ನಡೆದು ಬಂದ ದಾರಿಯನ್ನು ಗಮನಿಸಿ. ನಿಮ್ಮ ನಾಲಿಗೆಯ ಮತ್ತು ಅದರ ಅಹಂಕಾರ ಮತ್ತು ಉದ್ದಟತನದ ಒಂದು ಪ್ರಭಾವ ಪ್ರಜ್ಞೆ ಇದೆಯಲ್ಲ, ಅದು ಹೇಸಿಗೆತನದ ಪರಮಾವಧಿ, ಅದು ನಿರ್ಲಜ್ಜತೆಯ ಪರಮಾವಧಿ. ಸ್ವತಃ ನಿಮ್ಮ ಸಮುದಾಯ ಕೂಡ ನಿಮ್ಮ ಮಾತಿಗೆ ಚಪ್ಪಾಳೆ ಹೊಡೆಯಬಹುದು,
ಆದರೆ ನಿಮ್ಮನ್ನು ರಕ್ಷಿಸುವುದಿಲ್ಲ, ನಿಮ್ಮನ್ನು ಬೆಂಬಲಿಸುವುದಿಲ್ಲ, ನೆನಪಿಡಿ. ಅದೇ ವೇದಿಕೆಯಲ್ಲಿದ್ದಂಥ ಯೋಗೇಶ್ವರು ಮತ್ತು ಡಿ ಕೆ ಸುರೇಶ್ ಅವರು ಎಂಜಾಯ್ ಮಾಡ್ತಾ ಇದ್ರು, ಅವರಿಗೇನು ಹೇಳೋಣ? ಅದರ ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಎಚ್ ಡಿ ದೇವೇಗೌಡರ ಗೌಡರನ್ನ ವ್ಯಂಗ್ಯ ಮಾಡಿದ್ರು. ಮೊಮ್ಮಗನನ್ನು ಗೆಲ್ಲಿಸಲಿಕ್ಕೆ ಆಂಬ್ಯುಲೆನ್ಸ್ನಲ್ಲಿ ಬರ್ತಾರೆ ಪ್ರಚಾರಕ್ಕೆ ಅಂತ ಹೇಳಿದರು. ಇದು ಕೂಡ ಸಮುದಾಯಕ್ಕೆ ನೋವಾಗಿದೆ. ಅದರ ಜೊತೆ ನೀವು ಯೋಗೇಶ್ವರನ್ನ ಗೆಲ್ಲಿಸಿದರೆ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ತಾರೆ, ಭವಿಷ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡಿದರು. ಅದರ ಪರಿಣಾಮ ಏನಾಯಿತು? ಸಿದ್ದರಾಮಯ್ಯನವರ ಟೀಮು ಕೆರಳಿದೆ. ಅದು ಒಳಗೊಳಗಡೆ ಬಗನಿಗೂಟ ಹಾಕ್ಲಿಕ್ಕೆ ಹೊರಟಿದೆ. ಕಾಂಗ್ರೆಸ್ಸು ತನ್ನ ಕಾಲ ಮೇಲೆ ತನ್ನ ಚಪ್ಪಡಿಯನ್ನೇ ಎಳ್ಕೊಳ್ತಾ ಇದೆ. ತಾನು ಮಾಡಿದ್ದನ್ನು ತಾನೇ ಉಣ್ಣುವಂಥ ಪರಿಸ್ಥಿತಿ ಅನ್ನೋದನ್ನು ಕಾಂಗ್ರೆಸ್ಸಿಗೇನೆ ಹೇಳಬೇಕೇನೋ ಇವತ್ತಿನ ಸ್ಥಿತಿಯಲ್ಲಿ. ಯಾಕೆಂತಂದರೆ ಉಪಚುನಾವಣೆಯ ಸಂದರ್ಭದಲ್ಲೇ ವಕ್ಫು, ಮೂಡ, ಅಬಕಾರಿ ಎಲ್ಲ ಹಗರಣಗಳು, ಅದರ ಜೊತೆಗೆ ಮಾತಿಗೆ ಇಡೀ ಸಮಾಜವನ್ನೇ ತಲೆ ತಗ್ಗಿಸುವ ಹಾಗೆ, ಸಮುದಾಯದ ಸ್ವಾಭಿಮಾನವನ್ನು ಕೆರಳಿಸುವ ಹಾಗೆ ಈ ಜಮೀರ್ನಂಥ ಮಾತುಗಳು ಇಡೀ ಸಮಾಜವನ್ನು ಒಡೆತಾ ಇದೆ. ಅಷ್ಟೇ ಅಲ್ಲ, ನಿಮ್ಮ ಇಡೀ ಗೆಲುವಿನ ಕನಸನ್ನು ನುಚ್ಚು ನೂರು ಮಾಡಿದೆ. ಆಮೇಲೆ ಜಮೀರ್ ಅಹ್ಮದ್ ಅವರ ಮಾತು ಕೇವಲ ರೈತರಿಗಷ್ಟೇ ತಟ್ಟಿದ್ದಲ್ಲ, ಕೇವಲ ಕುಮಾರಸ್ವಾಮಿಗಷ್ಟೇ ನೋವು ಕೊಟ್ಟದ್ದಲ್ಲ, ಅದು ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಒಂದು ಭಾವವನ್ನು ಹುಟ್ಟುಹಾಕುತ್ತೆ. ನೆನಪಿಡಿ, ಮಾತು ಎಷ್ಟು ಶ್ರೇಷ್ಠವಾದದ್ದು, ಮಾತು ಎಲ್ಲಿ ಬಳಸಿದರೆ ಹೇಗೆ ಅದರ ಸೌಂದರ್ಯ ಅಥವಾ ಅದರ ಅರ್ಥವೈಭವ ಯಾವ ರೀತಿ ಪಸರಿಸ್ತದೆ, ಅದೇ ನೀವು ಮಾತನ್ನು ಬಳಸಬಾರದ ನೆಲೆಯಲ್ಲಿ ಬಳಸಿದರೆ ಅದು ಎಷ್ಟು ತುಚ್ಛವಾಗಿ, ಹೇಸಿಗೆಯಾಗಿ, ಕೆಟ್ಟದ್ದಾಗಿ, ಕ್ರೂರವಾಗಿ ರಿಬೌನ್ಸ್ ಆಗತ್ತೆ ಅನ್ನೋದಕ್ಕೆ ಜಮೀರ್ ಅಹ್ಮದ್ ಅವರ ಮಾತು ಸಾಕ್ಷಿ. ದುಡ್ಡಿನ ಮದ, ಅಧಿಕಾರದ ಮದ, ನಿಮ್ಮ ವಂಶವನ್ನೇ ಕೊಂಡುಕೊಳ್ತೇವೆ ಅನ್ನುವಂಥದ್ದು ಜಮೀರ್ ಅಹ್ಮದ್ ಬಾಯಿಂದ ಬರಬಾರ್ದಿತ್ತು. ಯಾಕೆಂದರೆ ದೇವೇಗೌಡರ ಮನೆಯ ತುತ್ತು ತಿಂದು ಬೆಳೆದಂಥ ವ್ಯಕ್ತಿ ಇದು. ಅವರದ್ದೇ ಪ್ರಭಾವದಲ್ಲಿ ಬೆಳೆದಂಥ ರಾಜಕೀಯ ಜೀವನವನ್ನು ಬೆಳೆಸಿಕೊಂಡಂಥ ಒಂದು ಸಣ್ಣ ಮಟ್ಟದ ಕೃತಜ್ಞತೆಯ ಸುಮರು ಕೂಡ ಇಲ್ಲದೆ ಇದ್ದಂಥ ನಿರ್ಣಾಯಕವಾದಂಥ, ನಿರ್ಲಕ್ಷ್ಯವಾದಂಥ, ನಿರ್ಲಜ್ಜವಾದಂಥ ವ್ಯಕ್ತಿ ಅನ್ನೋದನ್ನು ಅವರು ಸಾಬೀತು ಮಾಡಿದರು. ಅವರಂತೂ ಜನಸಮುದಾಯದ ಮಧ್ಯೆ ಅತ್ಯಂತ ಕ್ರೂರವಾಗಿ, ಹೇಸಿಗೆಯಾಗಿ ಬಿದ್ದರು. ತನ್ನ ವ್ಯಕ್ತಿತ್ವ ಏನು, ತಾನು ಅಧಿಕಾರಕ್ಕಾಗಿ ಎಂಥ ಎಂಜಲನ್ನೂ ಬೇಕಾದ್ರೆ ನೆಕ್ಕುತ್ತೇನೆ ಅನ್ನೋದನ್ನು ಪ್ರೂವ್ ಮಾಡಿದರು. ಆದರೆ ಅದರ ಜೊತೆಗೇನೆ ಕಾಂಗ್ರೆಸ್ಸಿನ ಚನ್ನಪಟ್ಟಣದ ಗೆಲುವಿಗೆ ಸಂಪೂರ್ಣವಾಗಿ ಬೆಂಕಿ ಇಟ್ಟದ್ದು ಯಾರಾದರೂ ಇದ್ದರೆ ಅದು ಜಮೀರ್. ಈ ಜಮೀರ್ ಅಹ್ಮದ್ ಅವರ ವ್ಯಕ್ತಿತ್ವ ಇಡೀ ಕಾಂಗ್ರೆಸ್ಸಿನ ವ್ಯಕ್ತಿತ್ವದ ಪ್ರತಿಫಲನ. ಅದು ಈ ಜಮೀರ್ ಅಹ್ಮದ್ ಅವರ ಮಾತು, ಆ ದುರಂಕಾರ, ದರ್ಪ, ಉದ್ದಟತನ, ಅದು ಕಾಂಗ್ರೆಸ್ಸಿನ ಸರ್ಕಾರದ ಉದ್ದಟತನ ಮತ್ತು ಅದರ ಪ್ರವೃತ್ತಿಯ ಲಕ್ಷಣ. ತಾವು ಏನು ಬೇಕಾದರೂ ಮಾಡ್ತೇವೆ, ಏನು ಮಾತಾಡಿಯೂ ದಕ್ಕಿಸ್ಕೊಳ್ತೇವೆ. ಇದನ್ನು ಗಮನದಲ್ಲಿದ್ದೇ ಚುನಾವಣಾ ಆಯೋಗ ಎಲೆಕ್ಷನ್ ಘೋಷಣೆ ಮಾಡುವ ಪೂರ್ವದಲ್ಲಿದೆ, ಉಪಚುನಾವಣೆಯನ್ನು ಘೋಷಣೆ ಮಾಡುವ ಪೂರ್ವದಲ್ಲಿ ಒಂದು ಮಾತು ಹೇಳಿದರು. ನೀವು ಏನೇ ಮಾತಾಡಿ, ಏನೇ ಹೊಯ್ಕೈ ಮಾಡ್ಕೊಳ್ಳಿ, ಆದರೆ ನಿಮ್ಮ ಮಾತಿನ ಮೇಲೆ ಒಂದು ಸಭ್ಯತೆಯ ಚೌಕಟ್ಟಿರಲಿ. ಆ ಸಭ್ಯತೆಯ ಚೌಕಟ್ಟನ್ನು ಮೀರಬೇಡಿ. ಆದರೆ ಜಮೀರ್ ಅಹ್ಮದ್ನಂಥವರು ಆ ಎಲ್ಲ ಚೌಕಟ್ಟನ್ನು ಮೀರುವುದು ಬಿಡಿ, ಅದನ್ನು ಒಡೆದು ಪುಡಿಗಟ್ಟಿ ಒಂದು ಅಶ್ಲೀಲ ಸಂಸ್ಕೃತಿಯನ್ನು, ಕ್ರೌರ್ಯದ ಸಂಸ್ಕೃತಿಯನ್ನು, ರೈತರ ಸಮೂಹವನ್ನೇ ಕರಿಯ ಅಂತ ಹೇಳುವ ಮೂಲಕ ಇಡೀ ದೇಶದಲ್ಲಿಯೇ ರೈತ ಸಮುದಾಯವನ್ನು ಹೀನಾಯವಾಗಿ ಕಾಣುವಂಥ ಒಂದು ಕಲ್ಚರಿಗೆ ನಾಂದಿ ಹಾಡಿದರು. ಉಂಡ ಮನೆಯನ್ನೇ ಕೊಂಡುಕೊಳ್ಳುವ ಮಟ್ಟಕ್ಕೆ ದರ್ಪ ದುರಹಂಕಾರವನ್ನು ತೋರಿದರು. ಇದರ ಶಾಸ್ತಿ ಆಗತ್ತೆ, ಇದರ ಪ್ರತಿಕ್ರಿಯೆ ಶುದ್ಧವಾಗಿ ಆಗತ್ತೆ. ಜನ ಅಷ್ಟರ ಮಟ್ಟಿಗೆ ಮರಳಾಗುವುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಯದ್ವಾ ತದ್ವಾ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕ್ಯಾಕರ್ ಸುಗಿತಾ ಇದ್ದಾರೆ. ಸಿ ಪಿ ಯೋಗೇಶ್ವರ್ ಅವರ ಗೆಲುವಿಗೆ
ಒಂದು ಸಣ್ಣ ಅವಕಾಶ ಇತ್ತು ಚನ್ನಪಟ್ಟಣದಲ್ಲಿ. ಆದರೆ ಅದು ಸಂಪೂರ್ಣವಾಗಿ ನಶಿಸಿದೆ, ಸಂಪೂರ್ಣವಾಗಿ ಅದು ಬೆಂದು ಹೋಗಿದೆ. ಅದು ಈಗ ಯಾವುದೇ ರೀತಿಯಲ್ಲಿ ಗೆಲುವಿನ ಲಕ್ಷಣ ಇಲ್ಲ. ನಾಳೆ ಎಲೆಕ್ಷನ್, ಕೊನೆ ಗಳಿಗೆಯಲ್ಲಿ ನಿಮ್ಮ ವರ್ತನೆ, ನಿಮ್ಮ ಮಾತು, ನಿಮ್ಮ ಶಕ್ತಿ, ನಿಮ್ಮ ಪ್ರಭಾವ ಅದೇ ನಿರ್ಣಾಯಕವಾಗಿದೆ. ಇವತ್ತಿನ ಚುನಾವಣೆಯಲ್ಲಿ ಹೆಂಡ, ದುಡ್ಡು, ಸೀರೆ, ಇನ್ನೊಂದೋ ಮಗದೊಂದೋ, ಮನೆ ಮನೆಗೆ ಹೋಗುವ ಉದ್ದೇಶ ಏನು? ಅದೇ ತಾನೇ, ಅದೇ ನಿರ್ಣಾಯಕ. ಹಾಗೆಯೇ ಜಮೀರ್ ಅಹ್ಮದ್ ಅವರ ಈ ಕೊಳಕು ನಾಲಿಗೆಯಿಂದ ಹೊರಟಂಥ ಈ ಶಬ್ದಗಳು, ಈ ದರ್ಪ ದುರಹಂಕಾರದ ವರ್ತನೆ, ಅದು ಕಾಂಗ್ರೆಸ್ಸಿಗೆ ಕಾಸ್ಟ್ಲಿ ಆಗಲಿದೆ. ಮತ್ತು ಸಾರ್ವಜನಿಕ ಜೀವನದಲ್ಲಿ ಹೇಗೆ ವರ್ತಿಸಬಾರದು ಅನ್ನೋದಕ್ಕೆ ಇದೊಂದು ಚರಿತ್ರಾರ್ಹವಾದಂಥ ಉದಾಹರಣೆ. ಒಬ್ಬ ಕೊಳಕು ಸಂಸ್ಕೃತಿಯ ನಾಯಕ ಇಡೀ ಸಮಾಜವನ್ನು ತಾನು ಕೊಳಕಾಗುವುದಲ್ಲದೆ, ತಾನು ಕೆಡುವುದಲ್ಲದೆ, ತನ್ನ ಇಡೀ ಸಮುದಾಯವನ್ನು ಕೆಡಿಸುವುದು ಜೊತೆಗೆ ಸಮಾಜವನ್ನು ಕೆಡಿಸ್ತಾನೆ ಅನ್ನೋದಕ್ಕೆ ಜಮೀರ್ ಅಹ್ಮದ್ ಅವರ ಈ ಮಾತು ಬಹಳ ದೊಡ್ಡ ಸಾಕ್ಷಿಯಾಗಿ ನಿಂತಿದೆ. ಹೇಸಿಗೆ ಅನ್ನಿಸ್ತದೆ. ಒಂದು ರಾಜಕಾರಣಕ್ಕಾಗಿ, ಒಂದು ಅಧಿಕಾರಕ್ಕಾಗಿ, ಭ್ರಷ್ಟಾಚಾರದಿಂದ ಲೂಟಿ ಮಾಡಿದ ಹಣದವನ್ನು ಇಟ್ಟುಕೊಂಡಂಥ ದರ್ಪ ದುರಹಂಕಾರದ ವರ್ತನೆಯಿಂದ ಮನುಷ್ಯ ಯಾವ ಮಟ್ಟಕ್ಕೂ ಇಳಿತಾನೆ. ಮತ್ತು ಚೇಲಾಗಿರಿ ಬಕೆಟ್ ರಾಜಕಾರಣಕ್ಕಾಗಿ ಜಮೀರ್ ಅಹ್ಮದ್ ಅವರಷ್ಟು ನೀಚತನಕ್ಕೆ ಯಾರು ಇಳಿಯಲಾರರು ಅನ್ನುವುದಕ್ಕೆ ಇದು ಸಾಕ್ಷಿ. ಹಾಗಾಗಿ ಪಾಪದ ಕೊಡ ತುಂಬಿದೆ ಅಂತ ಅನಿಸ್ತದೆ ನನಗೆ. ಈ ಕಾಂಗ್ರೆಸ್ಸಿಗರು 75 ವರ್ಷಗಳಲ್ಲಿ ಏನು ಜನದ್ರೋಹ ಮಾಡಿದರು, ದೇಶದ್ರೋಹ ಮಾಡಿದರು, ಅದರಲ್ಲೂ ಈಗ ಕಮಲಾ ಹ್ಯಾರಿಸ್ ಅವರಂಥವರೊಟ್ಟಿಗೆ ಸೇರಿಕೊಂಡು, ಚೈನಾದಂಥ ಅಧಿಕಾರಶಾಹಿಯೊಟ್ಟಿಗೆ ಸೇರಿಕೊಂಡು, ಭಯೋತ್ಪಾದಕರು, ಖಲಿಸ್ತಾನಿಗಳು ಇವರೆಲ್ಲರನ್ನ ಒಗ್ಗೂಡಿಸ್ಕೊಂಡು ನಾನು ಅಧಿಕಾರಕ್ಕೆ ಬರಲೇಬೇಕು, ಏನಕ್ಕೇನ ದೇಶ ಹಾಳುಬಿದ್ದೋಗಲಿ, ದೇಶದ ಸಂಸ್ಕೃತಿ ಗೋವಿಂದ ಆಗಲಿ, ದೇಶದ ಜನ ಬಿಕಾರಿಗಳಾಗಲಿ, ಏನು ಬೇಕಾದ್ರಾಗಲಿ ನಾವು ಅಧಿಕಾರಕ್ಕೆ ಬರಬೇಕು ಅಷ್ಟೇ ಅನ್ನುವಂಥ ಈ ಕಲ್ಚರ್ ಇದೆಯಲ್ಲ, ಅದು ಈ ದೇಶದ ಜನ ಕ್ಷಮಿಸ್ಬೋದು, ಆದರೆ ಈ ದೇಶದ ಸಂಸ್ಕೃತಿ ಕ್ಷಮಿಸೋದಿಲ್ಲ, ಈ ನೆಲ ಸಂಸ್ಕೃತಿ ಕ್ಷಮಿಸೋದಿಲ್ಲ. ಈ ದೇಶದ ಸನಾತನತೆ ಇದೆಯಲ್ಲ, ಅದರ ಆಳದಲ್ಲಿರುವಂಥ ಒಂದು ಪ್ರಭಾವ ಇದೆಯಲ್ಲ, ಅದು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ, ಶಿಕ್ಷಿಸ್ತದೆ. ಅಂಥ ಒಂದು ದಿನ, ಅಂಥ ಒಂದು ಸಂದರ್ಭ ಕಾಂಗ್ರೆಸ್ಸಿಗೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಕಂಡಲ್ಲಿ ಇವತ್ತು ಮಹಾರಾಷ್ಟ್ರದ ಚುನಾವಣೆಗೆ ಕೂಡ ಜಮೀರ್ ಅವರ ಈ ಕೊಡುಗೆ ಏನಿದೆಯಲ್ಲ, ವಕ್ಫ್ ಜೆಹಾದಿ, ಆಮೇಲೆ ಸಿದ್ದರಾಮಯ್ಯನವರ ಸರ್ಕಾರದ ಸಾಮೂಹಿಕವಾದಂಥ ಭ್ರಷ್ಟಾಚಾರ, ಇವೆಲ್ಲವೂ ಕೂಡ ಅಲ್ಲೂ ವರ್ಕ್ ಆಗ್ತಾ ಇದೆ. ಯಾವುದೇ ಮಾತನ್ನು ವಿವೇಚನೆ ಇಲ್ಲದೇನೆ, ತೂಕಬದ್ಧತೆ ಇಲ್ಲದೇನೆ, ಭವಿಷ್ಯದಲ್ಲಿ ಅದರ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡದೇನೆ ಮೋದಿಯವರು ಮಾತಾಡುವುದಿಲ್ಲ. ಅಬಕಾರಿಯ ಹಗರಣವನ್ನು ಅವರು ಪ್ರಸ್ತಾಪ ಮಾಡಿದರೆ ಹಿಂದೆ ಅದಕ್ಕೆ ಅದರದೇ ಆದಂಥ ಕಾರ್ಯಕಾರಣ ಸಂಬಂಧ ಇದೆ. ಮಹಾರಾಷ್ಟ್ರದ ಚುನಾವಣೆ ಸಂದರ್ಭದಲ್ಲಿ ನೆನಪಿಡಿ. ಈಗ ಇವತ್ತಿನಿಂದ ಈ ರೈತರಿಗೆ ಅವಮಾನ ಮಾಡಿದಂಥ, ರೈತರ ಬಣ್ಣವನ್ನು ಅತ್ಯಂತ ಕ್ರೌರ್ಯವಾಗಿ ವ್ಯಂಗ್ಯ ಮಾಡಿದಂಥ ಕುಮಾರಸ್ವಾಮಿಯ ಏ ಕರಿಯ ಈ ಶಬ್ದ ಇದೆಯಲ್ಲ, ಈ ಕೂಗಿದೆಯಲ್ಲ, ಈ ದುರಹಂಕಾರದ ಮಾತಿದೆಯಲ್ಲ ಜಮೀರ್ ಅವರದ್ದು, ಅದು ಕೂಡ ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಅನುರಣಿಸಲಿಕ್ಕಿದೆ, ನೆನಪಿಡಿ. ಹಾಗಾಗಿ ಮಾತು ಮೌಲ್ಯವನ್ನು ಕಳ್ಕೊಂಡಾಗ, ಮಾತು ಒಂದು ಮಿತಿಯನ್ನು ಮೀರಿದಾಗ ಏನೆಲ್ಲ ಅವಘಡ ಆಗತ್ತೆ ಅನ್ನೋದಕ್ಕೆ ಜಮೀರ್ ಅವರ ಈ ಮಾತು, ವರ್ತನೆ, ದರ್ಪ, ದುರಹಂಕಾರ ಸಾಕ್ಷಿಯಾಗಿದೆ. ನೀವು ಯೋಚನೆ ಮಾಡಿ, ಅಲ್ಪಸಂಖ್ಯಾತರು ಅಂತ ಹೇಳಿಕೊಂಡು ಸರ್ಕಾರದ, ಸಂವಿಧಾನದ, ಜನತಂತ್ರ ವ್ಯವಸ್ಥೆಯ, ಕಾನೂನಿನ, ನಮ್ಮ ಈ ಬಹುತ್ವದ, ಏಕತ್ವದ ದೌರ್ಬಲ್ಯವನ್ನು, ನಮ್ಮ ಸಹನೆಯನ್ನು, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಔದಾರ್ಯವನ್ನು ಹೇಗೆ ದುರುಪಯೋಗ ಆಗ್ತಾ ಇದೆ ಈ ನೆಲದಲ್ಲಿ ಅನ್ನೋದಕ್ಕೆ ಜಮೀರ್ ಅವರ ವ್ಯಕ್ತಿತ್ವ ಮತ್ತು ಮಾತು, ವರ್ತನೆ, ಬಾಡಿ ಲ್ಯಾಂಗ್ವೇಜು, ಅವರ ಸಮುದಾಯದ ಒಂದು ಸಭೆಯಲ್ಲಿ ಅವರು ವರ್ತಿಸುವಂಥ ರೀತಿ, ಅದು ನಮಗೆ ಹಲವು ಸೂಚನೆಗಳನ್ನು ಸೂಚ್ಯವಾಗಿ ಕೊಡ್ತದೆ, ನೆನಪಿಡಿ.
ಒಮ್ಮೆ ಅವರೇ ಆಡಳಿತಕ್ಕೆ ಬಂದರೆ, ಒಮ್ಮೆ ಅವರೇ ಬಹುಸಂಖ್ಯಾತರಾದರೆ, ಡೆಮೋಗ್ರಫಿ ಚೇಂಜ್ ಆದರೆ ಏನಾಗಬಹುದು? ನೆನಪಿಡಿ, ಇಂಗ್ಲೆಂಡಲ್ಲಿ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು, ಅದನ್ನು ಘೋಷಿಸಬೇಕು ಅಂತ ಈಗ ಪ್ರತಿಭಟನೆ ಆಗ್ತಾ ಇದೆ. ನೆನಪಿಡಿ, ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡಿ ನೂರಾರು ವರ್ಷಗಳ ಕಾಲ ಇಡೀ ಸಂಸ್ಕೃತಿಯನ್ನು ಕೆಡಿಸಿ ಈ ಭಾರತಕ್ಕೆ ಭಾರತವಲ್ಲದ ಒಂದು ನೇಚರನ್ನು ಲೇಪಿಸಿ ಹೋದಂಥ ದುಷ್ಟ ಸಂಸ್ಕೃತಿ ಇದೆಯಲ್ಲ ಈ ಇಂಗ್ಲೆಂಡಿನವ್ರದ್ದು, ಬ್ರಿಟಿಷರದ್ದು, ಅವರು ಸ್ವತಃ ಈಗ ಅನುಭವಿಸುವಂತಾಗಿದೆ. ದೊಡ್ಡ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದೆ. ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು, ಘೋಷಿಸಿ ಅಂದಮೇಲೆ ಯೋಚನೆ ಮಾಡಿ. ನಾವು ಈಗಾಗಲೇ ಮೊಳಕೆಯಲ್ಲೇ ಇದನ್ನು ಚಿವುಟದೇ ಇದ್ದರೆ, ನಾವು 80% ಹಿಂದೂಗಳು ನಾವು ಈಗಲೂ ಒಂದಾಗದೇ ಇದ್ದರೆ, ನಾವು ಕೇವಲ ವೋಟ್ ಬ್ಯಾಂಕಿನ ರಾಜಕಾರಣದ ಮಜಾವನ್ನು ತೆಗೆದುಕೊಳ್ತಾ ಇದ್ದರೆ, ಇವರು ಕೊಡುವ ಬಿಟ್ಟಿ ಭಾಗ್ಯಕ್ಕೆ ಎಂಜಲು ಸುರಿಸ್ತಾ ಇದ್ದರೆ ಏನಾಗಬಹುದು ಮುಂದೆ ಯೋಚನೆ ಮಾಡಿ. ಯಾಕೆಂದರೆ ಅವರ ಸಮುದಾಯದಲ್ಲಿ ಅವರು ಮಾತಾಡ್ತಾ ಇರುವಂಥ ವಿಡಿಯೋಗಳನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಅವರ ಒಳಗಡೆ ಏನಿದೆ, ಏನು ನಿರೀಕ್ಷೆ ಮಾಡ್ತಾರವರು, ಅದು ನಮಗೆ ಅರ್ಥ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಒಂದು ಹಳ್ಳಿಯನ್ನೇ ಈಗ ಸಿರಿಯಾದ ಒಂದು ತುಣುಕು, ಭಾರತದ ತುಣುಕಲ್ಲ ಅನ್ನುವ ಹಾಗೆ ಅಲ್ಲಿ ಶರಿಯಾ ಕಾನೂನನ್ನು ತಂದು ಪೊಲೀಸು, ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವ ಯಾವುದನ್ನು ಈ ದೇಶದನ್ನು ಒಳಗೆ ಬಿಡ್ತಾ ಇರಲಿಲ್ಲ. NIA ನುಗ್ಗಿ ಸಂಪೂರ್ಣವಾಗಿ ಅಲ್ಲಿಯ ಸತ್ಯವನ್ನು ಹೊರಗಡೆ ಹಾಕಿದೆ. ಎಂತೆಂಥ ಜಹಾದಿಗಳನ್ನು ಬಂಧಿಸಿದೆ ಅಂತಂದರೆ ಹಮಾಸಿನ ನೇರವಾದಂಥ ಪ್ರಾತಿನಿಧ್ಯ ಅಲ್ಲಿತ್ತು ಭಾರತದಲ್ಲಿ. ನೆನಪಿಡಿ, इस गांव में शरीयत कानून का पालन होता है और ISIS के लिए भारत का यह गांव एक लिबरेटेड जोन था, यानी एक आजाद क्षेत्र था। लिबरेटेड जोन का मतलब उस क्षेत्र से है जो भारत से आजाद होकर इस्लामिक स्टेट का हिस्सा बन गया है और जिसे कट्टरपंथी अल शाम यानी ग्रेटर सीरिया का एक आजाद क्षेत्र मानते थे। ये जो जगह आप देख रहे हैं, आपको लगेगा तो ऐसा ही कि भारत का कोई हिस्सा है, भारत का कोई महाराष्ट्र का एक कोई छोटा गांव है, लेकिन असल में ये आतंकवादी इसे ग्रेटर सीरिया का आजाद क्षेत्र मानते थे। सोचिए कितनी खतरनाक बात है कि भारत के एक गांव को इस्लामिक स्टेट ने सीरिया घोषित करके वहां पर शरीयत कानून को लागू करवा दिया, लेकिन इस देश के लोगों को, सरकार को, एजेंसीज को इसकी भनक तक नहीं लगी। इस बात का खुलासा तब हुआ जब 9 और 10 दिसंबर को NIA ने महाराष्ट्र और कर्नाटक में अलग अलग 44 ठिकानों पर छापे मारे और इस दौरान सबसे बड़ी रेड थाने जिले के इसी बोरीवली गांव में हुई। यह गांव पड़घा नाम के एक क्षेत्र में आता है, जहां से NIA ने इस्लामिक स्टेट से जुड़े कुल 15 संदिग्धों को गिरफ्तार किया। लेकिन अब यह पता चला कि ये सारे आतंकवादी इस्लामिक स्टेट के महाराष्ट्र मॉड्यूल से जुड़े हुए थे और इन आतंकवादियों ने ठाणे जिले के इस गांव को आजाद क्षेत्र घोषित करके वहां शरीयत कानून को लागू कर दिया था और इस गांव में ISIS के लिए बड़े पैमाने पर युवाओं की भर्ती की जा रही। ಅಂಥ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಇನ್ನೂ ಎಚ್ಚರ ಆಗದೇ ಇದ್ದರೆ ಕೊನೆಗೂ ನಾವು ಎಚ್ಚರ ಆಗದೇ ಇದ್ದಂಥ ಶಾಶ್ವತ ಸ್ಥಿತಿಗೆ ನಾವು ಬಂದು ಮುಟ್ತೇವೆ. ನೆನಪಿಡಿ. ನಮಸ್ತೆ.